ಇದೆ ನನಗೆ. ಕಣ್ಣು ಆಪ್ರೇಷನ್ ಮಾಡ್ಕೊಂಡು 4 ನಕ್ಷತ್ರ ನೋಡ್ಕೊಂಡಿದ್ರೆ ಸಾಕಾಗದೆ ನನಗೆ. ನನಗೆ ಯಾವ ಟೂರು ಬೇಡ, ನನಗೇನೂ ಬೇಡ. ಟೂರ್ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ, ಅದು ಅವ್ರವ್ರ ವಿವೇಚನೆಗೆ ಬಿಟ್ಟಿರೋದಂಥದ್ದು. ಅವ್ರು ಸ್ವತಂತ್ರ ಇದೆ, ಹೋಗ್ಬೋದು, ಓಡಾಡ್ಕೊಂಡು ಬರ್ಬೋದು. ಕೆಲವರು ಅವ್ರವ್ರ ಇಲಾಖೆ ವತಿಯಿಂದ ಹೋಗ್ತಾರೆ, ಕೆಲವರು ಸರ್ಕಾರದ ವತಿಯಿಂದ ಹೋಗ್ತಾರೆ. ಅದರಲ್ಲೇನು ತಪ್ಪೇನಿದೆ? ಅದಕ್ಕೂ ರಾಜಕಾರಣಕ್ಕೆ ಏನು ಸಂಬಂಧ ಏನು? ಏನು ಸಂದೇಶ ಕೊಟ್ಟಂಗೆ ಆಗುತ್ತೆ ಅನ್ನೋದು ಸರ್. ಇದು ಹೈಕಮಾಂಡ್ ಅವ್ರು ಬೇಡ, ನೀವು ಹೆಂಗೆ ತಿಳ್ಕೊಳ್ತೀರ, ನಿಮ್ಮ ಮೀಡಿಯಾದವ್ರು ಹೆಂಗೆ ತಿಳ್ಕೊಳ್ತೀರ ಹಂಗಂಗೆ ನಿಮ್ಮ ಮೀಡಿಯಾದವ್ರು ಹೆಂಗೆ ತೊಗೊಂಡು ತೋರಿಸ್ತೀರೋ ಆ ರೀತಿ ಜನಗಳದ್ದು ತಲೆ ತುಂಬ್ಕೊಬಿಡ್ತಾರೆ. ಈಗ ನಮ್ಮ ಕತೆ ರಾಜಕಾರಣ ಹೆಂಗಾಗಿದೆ ಅಂತ ಹೇಳಿದ್ರೆ, ನೀವು ಮಾಧ್ಯಮದವ್ರು ಹೆಂಗೆ ನಮ್ಮನ್ನು ಬಿಂಬಿಸ್ತೀರಾ. ಕಳ್ಳರು ಅಂತ ಹೇಳಿದ್ರೆ ಕಳ್ಳರೆ ಅಂತ ನಮ್ಗೆ ಹೇಳ್ತಾರೆ. ಇವನು ಒಳ್ಳೆಯವನು ಅಂತ ಹೇಳಿದ್ರೆ ನೀವು ಒಳ್ಳೆಯವನ ಅಂತ ಹೇಳ್ತಾರೆ. ನಾವೇನು ಹೇಳುವಂಥದ್ದನ್ನೇ ಪ್ರಸಾರ ಮಾಡುವಂಥದ್ದು ಒಂದು ಸರ್. ಈಗ ನೀವು ಹೇಳ್ತೀರಿ 80ರಿಂದ 90 ಶಾಸಕರು ಡಿ ಕೆ ಶಿವಕುಮಾರ್. ಹೌದು ನಾವು 140 ಜನನೂ ಇವತ್ತು ನಾವು ಡಿ ಕೆ ಶಿವಕುಮಾರ್ ಪರವಾಗಿದ್ದೀವಿ ಅಂತಲೇ ಹೇಳಬೇಕಲ್ವಾ. ಉಪಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ನಮ್ಮಲ್ಲಿ ಒಂದು ಶಿಸ್ತುಬದ್ಧವಾದಂಥ ಪಕ್ಷ, ಇದು ಎಲ್ಲ ವರ್ಗದ ಜನರ ಪಕ್ಷ, ಇದು ಇತಿಹಾಸ ಉಳ್ಳಂಥ ಪಕ್ಷ. ಇದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸಾವನ್ ದೃಷ್ಟಿನಲ್ಲಿ ಎಲ್ರಿಗೂ ಸಮಪಾಳು ಸಮಬಾಳು ಅಂಥೇಳಿ ಒಂದು ಸಾಮಾಜಿಕ ನ್ಯಾಯ ಬೇಕು ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ನಂದೊಂದು ವಾದ ಅಪ್ಪ. ಅದಕ್ಕೆ ಶಾಸಕರು ಬೆಂಬಲ ಬೇಕು ಅಂತ ಹೇಳಿದರು. ನೀವಾಗಿ ಒಂದು ಸಲ ಅಧ್ಯಕ್ಷರಾಗಿ ನೀವು ಕಾರ್ಯಕ್ರಮವನ್ನು ಕೊಡಿ, ಪಕ್ಷ ಕೊಟ್ಟು, ಪಕ್ಷ ಸಂಘಟನೆ ಮಾಡಿ, ಹೋರಾಟ ಮಾಡಿ, ಬೆವರು ಸುರಿಸಿ, ನಿಮ್ಮ ಶ್ರಮ, ಆವಾಗ ನಿಮಗೆಲ್ಲ ಗೊತ್ತಾಗ್ತದೆ ಏನು ಸಂಘಟನೆ ಏನು, ಶಕ್ತಿ ಏನು, ಯಾವ ರೀತಿ ನಾವೆಲ್ಲರೂ ಕೂಡ ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಂತ ಹೇಳಿದ್ರೆ ಆವಾಗ ನಾವೆಲ್ಲರೂ ಗೊತ್ತಾಗೋದು. ಸುಮ್ಮನೆ ಹೇಳಿದವ್ರಿಗೆಲ್ಲ ಗೊತ್ತಾಗಲ್ಲ. ಇದರ ಕಷ್ಟ ಸುಖ ಆಗು ಹೋಗು ಯಾರ ಸ್ಥಾನದಲ್ಲಿ ಕೂತ್ಕೊಂಡು ಸಂಘಟನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತದೆ. ವಿನಾಕಾರಣ ಮಾತಾಡಿದವ್ರಿಗೆ ಏನೂ ಗೊತ್ತಾಗಲ್ಲ. ಇವತ್ತು 140 ಜನ ನಾವೇನು ಸರ್ಕಾರ ರಚನೆ ಮಾಡಿದ್ದೀವಿ, ನಾವೇನು ಶಾಸಕರಾಗಿದ್ದೀವಿ. ಸೊ ಈ ಥರ ಪ್ರತಿಫಲನೇ ಡಿ ಕೆ ಶಿವಕುಮಾರ್ ಹೋರಾಟ ಮಾಡಿದ್ದಾರೆ, ಅವ್ರ ಶ್ರಮ ಇದೆ. ಕೊಟ್ಟ ಮಾತು ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಕೊಟ್ಟ ಮಾತು ಅನ್ನುವಂಥದ್ದು ಏನು ಮಾತಾಗಿತ್ತು ಅನ್ನುವಂಥದ್ದು ಸುರೇಶ್ ಅವರು ಹೇಳಿದ್ರು, ಸಿಎಂ ಅವರು ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅಂತ. ಇದಕ್ಕೆ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಶಾಸಕರು ಹೇಳ್ತಾ ಇಲ್ಲ. ನಾನೊಬ್ಬ ಸಾಮಾನ್ಯ ಶಾಸಕ, ನಾನು ಹೇಳ್ತಾ ಇಲ್ಲ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ, ಒಬ್ಬ ಪಕ್ಷದ ಅಧ್ಯಕ್ಷರು, ಪಕ್ಷದ ಸಿದ್ಧಾಂತದ ಮೇಲೆ ನಿಂತಿರುವಂಥವರು, ಎಲ್ಲ ರೀತಿಯ ಸಂಘಟನೆಗೆ ಒತ್ತನ್ನು ಹಗಲು ಬೆಳಗ್ಗೆ ಕೊಟ್ಟಂಥವ್ರು ಇವತ್ತು ಅವರು ಹೇಳ್ತಾ ಇದ್ದಾರೆ ಮಾತು ಕೊಟ್ಟಿದ್ದೀರಾ ಅಂಥೇಳಿ. ನಾನೆಲ್ಲ ಹೇಳ್ತಾ ಇರೋದಲ್ಲ. ಅವ್ರ ಬಾಯಿಂದ ಬಂದಮೇಲೆ ಏನಿದೆ ಅಲ್ಲಿಗೆ ಸತ್ಯಕ್ಕೆ ದೂರ ಅಂತೀರಾ ನೀವು? ಅಂದರೆ 2 ವರ್ಷ ಆಗೋಗಿದೆ ಸರ್. ಜಮೀರ್ ಅವರು ಹೇಳಿದರು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಮುಂದಿನ ಎಲೆಕ್ಷನ್ಗೆ ಯಾರು ಬೇಕಾದರೂ ಸಿಎಂ ಆಗಿ ದಾಸಯ್ಯನಿಗಾದರೂ ಕೊಡಲಿ ಅಂತೇಳಿ ಒಂದು ಮಾತು ಹೇಳಿದ್ದಾರೆ ಸರ್. ಜಮೀರ್ ಅವರು ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ನಾನು ಬೇಕಾದ್ರೆ ಹೇಳ್ತೀನಿ. ಬೇಕಾದ್ರೆ ಜಮೀರ್ ಅವರು ಭಾಳ ಹಿರಿಯರು, ಅವರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವ ಇರೋರು. ಯಾವ ರೀತಿ ಹೇಳಬೇಕು ಅವರೇ ತಿಳ್ಕೋಬೇಕು, ನಾನು ಹೆಚ್ಚಿಗೆ ಹೇಳಲ್ಲ. ಸರ್, ಸಿದ್ದರಾಮಯ್ಯ ಡಿ ಕೆ ಪರವಾಗಿರೋ ಶಾಸಕರು ಈಗ 80ರಿಂದ 90 ಜನ ಅಂತ ಏನು ಹೇಳಿದ್ರೆ ಅವ್ರೇನಾದ್ರು ಸಭೆ ಸೇರ್ತಿಲ್ಲ ಸರ್, ಈ ಬಗ್ಗೆ ಏನಾದ್ರು ಮನವಿ ಮಾಡ್ತಾರೆ? ಭೇಟಿ ಮಾಡುವಂಥದ್ದು ಏನು ತಪ್ಪೇನಿದೆ? ನಾವು ಶಾಸಕರು ಒಗ್ಗೂಡಿ ನಮ್ಮ ಕಷ್ಟ ಸುಖ, ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ಮಾತಾಡಲಿಕ್ಕೆ ಯಾರ್ದೇನು ಅಡ್ಡಿ ಇದೆ? ನಾವೇನು ಬೇರೆ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ, ಬೇರೆ ಆಚಾರ ವಿಚಾರಕ್ಕೆ ಬೇರೆ ಪಕ್ಷಕ್ಕೆ ಏನು ಕುಮ್ಮಕ್ಕೆ ಕೊಡ್ತಾ ಇಲ್ಲ, ಬೇರೆಯವ್ರ ಪರವಾಗಿ ಏನು ನಿಂತಿಲ್ವಲ್ಲ. ನಾವು ನಮ್ಮ ಪಕ್ಷದ ಪರವಾಗಿ, ನಮ್ಮ ನಾಯಕರ ಪರವಾಗಿ ಏನು ಆಗು ಹೋಗಿದೆ ಅದ್ರಕ್ಕೆಲ್ಲ ಮಾತಾಡೋದು ಏನು ತಪ್ಪೇನಿದೆ? ಸರ್, 2 ಡೇಟ್ ಕೊಟ್ಟಿದ್ರಿ ಸರ್ ಸ್ವಾಮೀಜಿಗಳು. ನಾನು ಹೇಳಿದ್ನಲ್ಲ 3ನೇ ಡೇಟು ತಪ್ಪಾಗಲ್ಲ. ಅದು ನೀವು ಕೊಡ್ತಾ ಇರೋ ಡೇಟಾ ಏನು ಸರ್ ಅಂತೇಳಿ ನಾನು ಹೇಳಿದ್ನಲ್ಲ, ಯಾರಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ನಾಲಿಗೆಗೆ, ಹೃದಯಕ್ಕೆ, ಅವರು ಅದನ್ನು ಡೇಟನ್ನು ಕೊಡ್ತಾರೆ. ನಾನು ಕೊಡ್ತಾ ಇಲ್ಲ. ಕೊಟ್ಟಿದ್ದರು
ಮೀರಿದೆ ಡೇಟ್, ಅದು 6-9 ಮೀರಿದೆ. 3ನೇ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 3ನೇ ಡೇಟ್ ಯಾವಾಗ ತಪ್ಪಾಗಲ್ಲ, ಕೊಡ್ಬೋದು ಸರ್ ಅಂತ ಹೇಳಿ ಹೇಳ್ತೀನಿ. ಅತಿ ಶೀಘ್ರದಲ್ಲೇ ಕೊಡ್ತಾರೆ. ಥ್ಯಾಂಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.